ವಿಶ್ವ ಛಾಯಾಗ್ರಾಹಕರ ದಿನಾಚರಣೆ ಅಂಗವಾಗಿ ತಾಲೂಕು ಛಾಯಾಗ್ರಾಹಕರ ಸಂಘದ ವತಿಯಿಂದ ನಗರದ ಬೋಳರಾಮೇಶ್ವರ ದೇವಸ್ಥಾನದಲ್ಲಿ 185ನೇ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಡಾಕ್ಟರ್ ವಿಕ್ರಮ್ ಅಮಟೆ ಹಾಗೂ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ನಯಾಜ್ ಅಹಮದ್ ಹಾಗೂ ನಗರಸಭೆ ಆಯುಕ್ತರಾದ ಬಸವರಾಜ್ ರವರು ಫೋಟೋ ತೆಗೆಯುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಇದೇ ಒಂದು ಕಾರ್ಯಕ್ರಮಕ್ಕೆ ನಾನು ಮೈಸೂರಲ್ಲಿ DCP ಆಗಿದ್ದಾಗ ಮೈಸೂರಲ್ಲಿ ಹೋಗಿದ್ದೆ. ಮೈಸೂರಲ್ಲಿ ಅವರು ಕಲಾಭವನ ಅಂತಿದೆ, ಅಲ್ಲಿ ಒಂದು ಹಾಲಲ್ಲಿ ಅವರು ಛಾಯಾಗ್ರಾಹಕರು ತೆಗಿರ್ತಕ್ಕಂಥ ಫೋಟೋಗಳನ್ನು ಎಲ್ಲ ಕಟೌಟ್ ಮಾಡಿ ಡಿಸ್ಪ್ಲೇ ಮಾಡಿದ್ರು, ಎಕ್ಸಿಬಿಷನ್ ಇತ್ತು. ಭಾಳ ಚೆನ್ನಾಗಿ ಕಾರ್ಯಕ್ರಮ ಮಾಡಿದ್ರು. ಆ ಕಾರ್ಯಕ್ರಮಕ್ಕೆ ಅಂದಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಮತ್ತು ಇಂದಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರನ್ನು ಬಂದಿದ್ದರು. ಸೊ ನಾವು ಹೋಗಿದ್ವಿ. ಭಾಳ ಚೆನ್ನಾಗಿ ಆ ಕಾರ್ಯಕ್ರಮ ಮೂಡಿ ಬಂದಿತ್ತು. ಬಟ್ ಅದು ನೀವು ಹೇಳ್ದಂಗೆ ಅದು ಸಿಟಿ ಮತ್ತು ಡಿಸ್ಟ್ರಿಕ್ಟ್ ಕಾರ್ಯಕ್ರಮ ಆಗಿತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ. ಬಟ್ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನೀವು ಇಷ್ಟೆಲ್ಲ ಜನ ಸೇರಿ ಈ ಥರ ಕಾರ್ಯಕ್ರಮ ಮಾಡ್ತಾ ಇದ್ದರೆ ಇದು ಬಹಳ ಸಂತಸ ವಿಚಾರ. ಮುಂದಿನ ದಿನಗಳಲ್ಲಿ ನಮ್ಮ CDA ಅಧ್ಯಕ್ಷರ ಒಂದು ಸಹಕಾರದೊಂದಿಗೆ ಒಂದು ಕಟ್ಟಡ ಆಗಿ ಆ ಕಟ್ಟಡದಲ್ಲಿ ನೀವು ತೆಗೆದಿರ್ತಕ್ಕಂಥ ಫೋಟೋಗಳನ್ನು ಡಿಸ್ಪ್ಲೇ ಮಾಡಿ ನಾವು ನಾನು ಅಥವಾ ನಮ್ಮ ಯಾರ SP ಅಥವಾ DC ಯಾರು ಇರ್ತಾರೆ ಆ ಟೈಮಲ್ಲಿ ಬಂದು ನೀವು ಆ ಥರ ಒಂದು ಕಾರ್ಯಕ್ರಮ ಮಾಡಬೇಕಂತಕ್ಕಂಥ ಆಸೆ ನಮ್ಮದು. ಅದಕ್ಕೆ ನಾನು ಒತ್ತಾಯ ಮಾಡ್ತೀನಿ ಅಧ್ಯಕ್ಷರಲ್ಲಿ. ವಿಶ್ವ ಛಾಯಾಗ್ರಾಹಕರ ದಿನ ಪ್ರತಿ ವರ್ಷವೂ ಸಹ ಆಚರಣೆ ಮಾಡ್ತಿದ್ದೀರಾ, ಈ ವರ್ಷವೂ ಸಹ ಆಚರಣೆ ಮಾಡ್ತಿದ್ದೀರಾ. ಅದ್ರ ಈ ವರ್ಷ ವಿಶೇಷವಾಗಿ ನಮ್ಮ ಸೋಮಣ್ಣವ್ರಿಗೆ ಮತ್ತು ಮೂರ್ತಿ ಅವರಿಗೆ ಇನ್ನೊಬ್ಬರು 3 ಜನಕ್ಕೆ ವಿಶೇಷವಾಗಿ ಅವ್ರಿಗೆ ಸನ್ಮಾನ ಮಾಡ್ತಿದ್ದೀವಿ ಅಂತ ಹೇಳಿ ತುಂಬಾ ಖುಷಿ ಆಯಿತು. ಅವರು ಸೇವೆ ಮಾಡಿದ್ದು ನಾನು ಕಳೆದ 25-30 ವರ್ಷಗಳಿಂದ ಮೂರ್ತಿಯವ್ರು ನೋಡಿದ್ದೀನಿ, ಸೋಮಣ್ಣ ನೋಡಿದ್ದೀನಿ. ಅವ್ರ ಬದಲಾವಣೆ ಆಗಿಲ್ಲ. ಅವ್ರು ಅವತ್ತು ಹೆಂಗಿದ್ರು ಹಾಗೇನೇ ಇದ್ದಾರೆ, ಅದೇ ಫೋಟೋಗ್ರಫಿ ಮಾಡ್ತಿದ್ದಾರೆ. ಅವ್ರ ಜೀವನ ಸಹ ಉತ್ತಮವಾಗಿದ್ದಾರೆ, ಉತ್ತಮ ಜೀವನ ನಡೆಸ್ತಾ ಇದ್ದಾರೆ. ಅವ್ರಿಗೆ ಇವತ್ತು ಸನ್ಮಾನ ಮಾಡ್ತಿರೋಂಥದ್ದು ಸಂತೋಷದಾಯಕ ವಿಷಯ. ಅವ್ರಿಗೆ ಒಳ್ಳೆಯದಾಗಲಿ ಅಂತ ಆಶಿಸ್ತಾ, ಈ ಮಾನ್ಯ SP ಸಾಹೇಬ್ ಹೇಳಿದಂಗೆ ಛಾಯಾಗ್ರಹಣ ಅನ್ನೋಂಥದ್ದು ಒಂದು ಮನುಷ್ಯನ ಭಾವನಾತ್ಮಕ ಸಂಬಂಧಗಳನ್ನ ಸೆಳೆಯುವಂಥದ್ದು. ಈಗ ಒಂದು ಪೇಜ್ ಒಂದು ಪುಟ ಓದೋಷ್ಟು ತಾಳ್ಮೆ ಇರಲ್ಲ. ನೀವು ಹಾಕಿರ್ತಕ್ಕಂಥ 2 ಫೋಟೋನ ನೋಡಿದರೆ ನಮ್ಮ ಮನಸ್ಸಿಗೆ ಹೀಗೆ ಇರ್ಬೋದು ಅಂತ ಊಹೆ ಮಾಡೋವಂಥ ಒಂದು ಈ ಸಂದರ್ಭದಲ್ಲಿ ಈಗ ಸಮಯ ಯಾರಿಗೂ ಇಲ್ಲ. ಪೂರ್ವಷ್ಟು ಸಮಯ ನನಗೂ ಇಲ್ಲ, ನಿಮಗೂ ಇಲ್ಲ, ಯಾರಿಗೂ ಇಲ್ಲ. ಆ ಥರ ಬಿಸಿ ಹೋಗ್ತಾರೆ. ನೀವೇನು ಛಾಯಾಗ್ರಹಣ ಮಾಡಿ ಫೋಟೋ ತೆಗೆದಿರ್ತೀರೋ ಅದು ನೋಡಿದ ತಕ್ಷಣ ನಮಗೆ ಅರ್ಥ ಆಗುವಂಥ ರೀತಿಯಲ್ಲಿ, ಮನೋಭಾವ ಮುಟ್ಟುವಂಥ ರೀತಿಯಲ್ಲಿ ನೀವು ಪ್ರಚಾರ ಮಾಡೋದ್ರಿಂದ ಅದು ಹೆಚ್ಚು ಜನರಿಗೆ ಮನ ಮುಟ್ಟುತ್ತೆ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಹಿರಿಯ ಛಾಯಾಗ್ರಾಹಕರುಗಳಾದ AIT ಸರ್ಕಲ್ ಮೂರ್ತಿ ಸ್ಟುಡಿಯೋ ಮಾಲೀಕರಾದ ಮೂರ್ತಿ, ಆಜಾದ್ ಪಾರ್ಕ್ ಸ್ಟುಡಿಯೋದ ಮಾಲೀಕರಾದ ಸೋಮಶೇಖರ್ ಹಾಗೂ ಹಲವಾರು ವರ್ಷಗಳಿಂದ ವಿಡಿಯೋ ಚಿತ್ರೀಕರಣ ಮಾಡುತ್ತಿರುವ ನಾಗೇಂದ್ರ ಅವರಿಗೆ ಛಾಯಾಗ್ರಾಹಕರ ಸಂಘದ ವತಿಯಿಂದ ಸನ್ಮಾನಿಸಲಾಯಿತು. ಚಿಕ್ಕಮಗಳೂರು ಛಾಯಾಗ್ರಾಹಕರ ತಾಲೂಕು ಅಧ್ಯಕ್ಷರಾದ ಜಯಚಂದ್ರ ಅವರು ಮಾತನಾಡಿ, ಛಾಯಾಗ್ರಾಹಕರನ್ನು ಛಾಯಾಗ್ರಹಣದಲ್ಲಿ ಪ್ರತಿಭಾವಂತರನ್ನು ಗುರುತಿಸಿ ಮತ್ತು ಛಾಯಾಗ್ರಹಣಕ್ಕೆ ದುಡಿದಂತಹ ವ್ಯಕ್ತಿಗಳನ್ನು ಗುರುತಿಸಿ ಇವತ್ತು ಗೌರವಿಸಿದ್ದು ತುಂಬ ಸಂತೋಷವಾಗಿದೆ. ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ಛಾಯಾಗ್ರಹಣವು ಸಮಾಜದಲ್ಲಿ ತುಂಬ ಪ್ರಾಮುಖ್ಯತೆಯನ್ನು ಪಡೆದಿದೆ ಎಂದು ಹೇಳಿದರು. ಇಂದು 185ನೇ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆಯ ಅಂಗವಾಗಿ ನಾವು ಚಿಕ್ಕಮಗಳೂರು ತಾಲೂಕು ಛಾಯಾಗ್ರಾಹಕರ ಸಂಘದ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ನಮ್ಮ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ದೀವಿ. ಛಾಯಾಗ್ರಾಹಕರನ್ನು ಗುರುತಿಸುವಂಥ ಕೆಲಸ ನಾವೇ ಮಾಡ್ಕೋಬೇಕಾಗುತ್ತೆ. ನಮ್ಮ ಛಾಯಾಗ್ರಾಹಕರನ್ನು ಯಾರು ಕೂಡ ಎಲ್ಲೂ ನಮ್ಮ ವೇದಿಕೆ ಕೊಟ್ಟು ಗುರುತಿಸೋಂಥ ಕೆಲಸ ಎಲ್ಲೂ ಆಗಿಲ್ಲ. ಆದ್ದರಿಂದ ನಾವು ನಮ್ಮ ಛಾಯಾಗ್ರಹಣದಲ್ಲಿ ಪ್ರತಿಭಾವಂತರನ್ನು ಗುರುತಿಸಿ ಮತ್ತು ಸಂಸ್ಥಾಪಕರು ನಮ್ಮ ಛಾಯಾಗ್ರಹಣಕ್ಕೆ ನಮ್ಮ ಸಂಘಟನೆಯಲ್ಲಿ ದುಡಿದಂಥ ವ್ಯಕ್ತಿಗಳನ್ನ ಗುರುತಿಸಿ ಇವತ್ತು ಒಂದು ಗೌರವ ಸಮರ್ಪಣೆ ಮಾಡಿದ್ದೇವೆ. ಅದೇ ರೀತಿಯಲ್ಲಿ ಇವತ್ತು ಛಾಯಾಗ್ರಹಣ ತುಂಬ ಒಂದು ಪ್ರಾಮುಖ್ಯತೆಯನ್ನು ಪಡೀತಾ ಇದೆ ಸಮಾಜದಲ್ಲಿ. ಒಂದು ಮಾರುಕಟ್ಟೆಯಲ್ಲಿ ಬರ್ತಾ ಇರುವಂಥ ಹೊಸ ಕ್ಯಾಮ್ರಾ ಸಲಕರಣೆಗಳ ಒಂದು ಇದು ಕೂಡ ನಾವು ಹೆಚ್ಚಾಗಿ ಲಗ್ಗೆ ಇಡ್ತಾ ಇದೆ. ನಾವೇನೇ ಒಂದು ಪೈಪೋಟಿ ಮಾಡೋಕ್ಕೆ ಹೋದ್ರೂ ನಮಗೆ ಪೈಪೋಟಿಯಾಗಿ ಇವತ್ತು ಮೊಬೈಲು ನಮ್ಮನ್ನು ಪೂರ್ತಿ ಒಂಥರ ಗುಡ್ಡದ ಭೂತದ ಥರ ನಮ್ಮನ್ನು ಕಾಡ್ತಾ ಇದೆ. ಇದರಿಂದ ನಮ್ಮ ಛಾಯಾಗ್ರಾಹಕರ ವೃತ್ತಿಯ ಒಂದು ಮುಂದಿನ ಜೀವನ ನಮಗೆ ಏನು ಕೂಡ ಒಂದು ಅಂಚಿಗೆ ಹೋಗಿದೆ, ಒಂದು ನಶಿಸುವ ಅಂಚಿಗೆ ನಮ್ಮ ವೃತ್ತಿ ಹೋಗ್ತಾ ಇದೆ. ಅದರಿಂದ ನಾವು ಎಚ್ಚೆತ್ಕೊಂಡು ಇವತ್ತಿನ ದಿನ ನಾವು ಸಂಘಟಿತರಾಗಬೇಕು. ನಾವು ಪ್ರತಿಯೊಂದನ್ನು ಕೂಡ ಒಂದು ಮನವರಿಕೆ ಮಾಡುವಂಥ ಒಂದು ಅವೇರ್ನೆಸ್ನ ಉಂಟು ಮಾಡಿಕೊಂಡು ಒಂದು ತಾಲೂಕು ಮಟ್ಟದಲ್ಲಿ ನಾವು ಒಂದು ಸಂಘಟನೆಯನ್ನು ಬಲಪಡಿಸ್ಕೊಳ್ತಾ ಒಂದು ಏಕರೂಪ ಒಂದು ದರವನ್ನು ನಿರ್ಧಾರ ಮಾಡಿ ಜನರಿಗೆ ನಾವು ಕ್ಯಾಮ್ರಾದಲ್ಲಿ ಕೊಡುವಂಥ ಒಂದು ಏನು ಕ್ಲಿಯಾರಿಟಿ ಇರುತ್ತೋ ಅದು ಮೊಬೈಲ್ನಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ.
ಅದನ್ನು ನಾವು ಮನವರಿಕೆ ಮಾಡುವ ಮುಖಾಂತರ ಜನಗಳಿಗೆ ನಮ್ಮನ್ನು ಕರೆದು ಅವರ ಒಂದು ಕಾರ್ಯಕ್ರಮಗಳನ್ನು ಮಾಡಿಸ್ಕೊಳ್ಳುವಂಥ ಅದನ್ನು ನಾವು ಈಗ ಮನವರಿಕೆ ಮಾಡಬೇಕಾಗುತ್ತೆ ಕೆಲವೊಂದು ವಿಚಾರದಲ್ಲಿ. ವಿಶ್ವ ಛಾಯಾಗ್ರಾಹಕರ ದಿನಾಚರಣೆಯ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ 185ನೇ ಛಾಯಾಗ್ರಾಹಕರ ದಿನಾಚರಣೆಯನ್ನು ಇವತ್ತು ಬೋಳರಾಮೇಶ್ವರ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಆಯೋಜನೆಯನ್ನು ಮಾಡಿದ್ವಿ. ಇವತ್ತಿನ ಕಾರ್ಯಕ್ರಮವನ್ನು ಎಲ್ಲ ಛಾಯಾಗ್ರಾಹಕರುಗಳು ಸೇರಿ ಅತ್ಯುತ್ತಮವಾಗಿ ಆಯೋಜನೆಯನ್ನು ಮಾಡಿದ್ವಿ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ 3 ಜನ ಸನ್ಮಾನಿತರಿಗೆ ಸನ್ಮಾನವನ್ನು ಕೂಡ ಮಾಡಲಾಗಿತ್ತು. ಧನ್ಯವಾದ ತಿಳಿಸ್ತೀವಿ. ಬಳಿಕ ಬಂದಿದ್ದ ಗಣ್ಯರಿಗೆ ಛಾಯಾಗ್ರಾಹಕರ ಸಂಘದಿಂದ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ತಾಲೂಕು ಅಧ್ಯಕ್ಷರಾದ ಸುನಿಲ್ ಕುಮಾರ್, ತಾಲೂಕು ಕಾರ್ಯದರ್ಶಿ ವಿನಯ್ ಸಿಡಿ, ಖಜಾಂಚಿ ರುದ್ರೇಶ್, ಸಹ ಕಾರ್ಯದರ್ಶಿ ಸತೀಶ್, ಜಿಲ್ಲಾಧ್ಯಕ್ಷರಾದ ಜಯಚಂದ್ರ, ಜಿಲ್ಲಾ ಕಾರ್ಯದರ್ಶಿ ರೇಣುಕಪ್ಪ, ರಘು, ಜಾಕೀರ್, ಹಿರಿಯ ಛಾಯಾಗ್ರಾಹಕರುಗಳಾದ ಎನ್ ಮೋತಿ, ಕಿಶೋರ್ ಕುಮಾರ್, ಜೀವನ್ ಶೆಟ್ಟಿ, ರಮೇಶ್ ಎಲ್ಲ ಛಾಯಾಗ್ರಾಹಕರುಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು.